ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದ್ವಾದಶ ರಾಶಿಯ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 3/2/2024 ಈ ದಿನದ ದ್ವಾದಶ ರಾಶಿಯ ಚಿಂತನೆ ಹೇಗಿದೆ ಅನ್ನೋದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೊದಲನೆಯದಾಗಿ ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ಷೇತ್ರ ಹೇಳುವಂಥದ್ದು ಚೆನ್ನಾಗಿಯೇ ಇರ್ತದೆ. ಕಾರ್ಯಕ್ಷೇತ್ರಾಧಿಪತಿಯಾದಂಥ ಗ್ರಹ ಲಾಭದಲ್ಲಿರೋದ್ರಿಂದ ಅದು ಉದ್ಯಮವನ್ನು ಮಾಡಿ ಅಥವಾ ಉದ್ಯೋಗವನ್ನು ಮಾಡಿ ಅಥವಾ ಕೃಷಿ ಚಟುವಟಿಕೆಗಳನ್ನು ಮಾಡಿ ಅಥವಾ ಇನ್ನಿತರ ಯಾವುದೇ ಆರ್ಥಿಕ ಆದಾಯದ ಮೂಲದ ವೃತ್ತಿಯನ್ನು ಮಾಡಿ ಅದಕ್ಕೆ ಒಳ್ಳೆಯ ಫಲಗಳು ಹೇಳುವಂಥದ್ದು, ಧನಾತ್ಮಕ ಫಲ ಹೇಳುವಂಥದ್ದು ಖಂಡಿತ ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಆರ್ಥಿಕ ವಿಷಯದಲ್ಲಿಯೂ ಕೂಡ ಹಾಗೆ ತೃಪ್ತಿಯ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಇಂದಿನ ದಿನ ಇರ್ತದೆ. ಸಾಂಸಾರಿಕ ಜೀವನದಲ್ಲಿಯೂ ಕೂಡ ಹಾಗೆ ಸಮಾಧಾನಕ್ಕೆ ಪೂರಕವಾದಂತಹ ಫಲಗಳು, ಆತ್ಮತೃಪ್ತಿಗೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಕೌಟುಂಬಿಕವಾದಂತಹ ಬದುಕಿನಲ್ಲಿಯೂ ಕೂಡ ಹಾಗೆ ಒಂದು ಸಾಮರಸ್ಯದ ಸ್ಥಿತಿಗತಿಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಆರೋಗ್ಯ ಸಂಬಂಧವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ರಕ್ತ ಸಂಬಂಧವಾದಂತಹ ಒಂದಷ್ಟು ಆರೋಗ್ಯದ ಏರಿಳಿತಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಜಾಗರೂಕತೆಯನ್ನು ವಹಿಸಬೇಕು. ಜೊತೆಯಲ್ಲಿ ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದನ್ನು ಸ್ವಲ್ಪ ಹೋಲ್ಡಲ್ಲಿ ಇಡುವಂಥದ್ದು ಸೂಕ್ತ ಅಂತ. ಕಾರಣ ಅದರ ಪ್ರಯತ್ನವನ್ನು ಮಾಡಿದರೆ ಅದಕ್ಕೆ ಶುಭ ಸೂಚನೆಗಳು ಹೇಳುವಂಥದ್ದು ಕಂಡು ಬರ್ತಾ ಇಲ್ಲ. ಸೊ ತಾವುಗಳು ಭಗವದ್ಗೀತೆಯ 17 ಮತ್ತು 18ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಭಾವದಲ್ಲಿ ಮಂದಫಲದಾಯಕನಾದಂತಹ ಗ್ರಹನ ಉದಯ, ಅರ್ಥಾತ್ ಯಾವುದೇ ವೃತ್ತಿಯನ್ನು ಮಾಡಿ ಅಥವಾ ಉದ್ಯೋಗವನ್ನು ಮಾಡಿ, ಉದ್ಯಮವನ್ನು ಮಾಡಿ ಅಥವಾ ಆರ್ಥಿಕ ಆದಾಯ ಮೂಲದ ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಅದರಲ್ಲಿ ಸ್ವಲ್ಪ ಮಂದಗತಿಯ ಫಲಗಳು ಅಂತ. ಅರ್ಥಾತ್ ತಾವೇನು ನಿರೀಕ್ಷೆ ಮಾಡ್ತಾ ಇರ್ತೀರಿ ಅಂತಹ ನಿರೀಕ್ಷೆಯ ಫಲಗಳು ಕಂಡು ಬರ್ತಾ ಇಲ್ಲ. ಸ್ವಲ್ಪ ಅದು ನಿಧಾನಗತಿಯಲ್ಲಿ ನಿಮ್ಮನ್ನು ಬಂದು ಸೇರುವಂತಹ ಸಾಧ್ಯತೆಗಳು. ದಾಂಪತ್ಯ ಜೀವನದಲ್ಲಿ ತಾವು ನಿರೀಕ್ಷೆ ಮಾಡಿದಂತಹ ಒಂದು ವಾತಾವರಣ ಇರುವುದಿಲ್ಲ. ಋಣಾತ್ಮಕ ವಾತಾವರಣ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ವಿದ್ಯಾರ್ಥಿಗಳಿಗೆ ಒಂದು ಹಂತದ ಸಮಾಧಾನದ ಫಲಗಳುಂಟು. ಪ್ರಯತ್ನಕ್ಕೆ ಪೂರಕವಾದಂತಹ ಫಲಗಳು ಒಂದು ಹಂತಕ್ಕೆ ಅನುಭವವನ್ನು ಕೊಡಬಹುದು. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿರುವಂಥವರಿಗೂ ಕೂಡ ಹಾಗೆ ತಾವೇನು ನಿರೀಕ್ಷೆಯನ್ನು ಮಾಡ್ತಾ ಇರ್ತೀರಿ, ಮನ್ನಣೆಯ ಪುರಸ್ಕಾರದ ನಿರೀಕ್ಷೆಗಳು ಅದು ತಮ್ಮ ಪಾಲಿಗೆ ಇಲ್ಲದೇ ಇರುವಂತಹ ಸ್ಥಿತಿ ಆಗುವಂತಹ ಸಾಧ್ಯತೆ ಬಹುತೇಕ ಕಂಡು ಬರ್ತಾ ಇದೆ. ಕೌಟುಂಬಿಕವಾದ ಜೀವನದಲ್ಲಿ ಒಂದು ಹಂತದ ಸಮಾಧಾನ, ತೃಪ್ತಿ ಇರ್ತದೆ. ಆರೋಗ್ಯ ವಿಷಯದಲ್ಲಿ ಇನ್ ಜನರಲ್ ಆಗಿ ಸ್ವಲ್ಪ ಗಮನದಿಂದ ಇರಬೇಕಾದಂಥ ಅವಶ್ಯಕತೆಗಳುಂಟು. ಎಲ್ಲಿಯೋ ವ್ಯತ್ಯಾಸಗಳಾಗುವಂತಹ ಯೋಗ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಸೊ ತಾವುಗಳು ಭಗವದ್ಗೀತೆಯ 16 ಮತ್ತು 17ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಒಂದಷ್ಟು ಒಳ್ಳೆಯ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಯವರಿಗೆ ಚತುರ್ಥಾಧಿಪತಿ, ರಾಶ್ಯಾಧಿಪತಿ ಗ್ರಹ ಅಷ್ಟಮದಲ್ಲಿರುವಂಥದ್ದು ಕೌಟುಂಬಿಕವಾದಂತಹ ಜೀವನದಲ್ಲಿ ಎಲ್ಲಿಯೋ ಒಂದು ಭಿನ್ನಾಭಿಪ್ರಾಯಗಳು, ತನ್ಮೂಲಕವಾಗಿ ಮನಸ್ಸಿಗೆ ನೋವಾಗುವಂತಹ ವಾತಾವರಣ ಹೇಳುವಂಥದ್ದು ಕಂಡು ಬರ್ತಾ ಇದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳಿದ್ದಾವೆ. ಕರ್ಮಕ್ಷೇತ್ರದಲ್ಲಿ ಒಳ್ಳೆಯ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ಅದರ ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಗಳು ಇರುವುದಿಲ್ಲ. ರಕ್ತ ಸಂಬಂಧವಾದಂತಹ ಆರೋಗ್ಯದ ವ್ಯತ್ಯಾಸಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದಕ್ಕೆ ಒಂದಷ್ಟು ಒಳ್ಳೆಯ ಫಲಗಳು, ಪೂರಕ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಭಗವದ್ಗೀತೆಯ 1 ಮತ್ತು 2ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ಕರ್ಮಕ್ಷೇತ್ರ ಅದ್ಭುತ ಫಲವನ್ನು ಕೊಡುವ ಸ್ಥಿತಿ ಇರ್ತದೆ. ಆರ್ಥಿಕ ವಿಷಯದಲ್ಲಿಯೂ ಕೂಡ ಒಂದು ಹಂತದಲ್ಲಿ ತೃಪ್ತಿಯ ಒಂದು ಆರ್ಥಿಕ ಆದಾಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಸಾಂಸಾರಿಕ ಜೀವನದಲ್ಲಿ ಒಂದು ಹಂತದ ಸಮಾಧಾನದ ಫಲಗಳುಂಟು.
ಮಕ್ಕಳಿಂದಲೂ ಕೂಡ ಒಂದು ಹಂತದ ಸಮಾಧಾನ ಮತ್ತು ತೃಪ್ತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ ಜಾಗರೂಕತೆಯಿಂದ ವ್ಯವಹರಿಸಬೇಕಾದಂಥ ಅವಶ್ಯಕತೆ ಇದೆ. ಇನ್ನು ಕಾನೂನಾತ್ಮಕವಾದಂತಹ ಒಂದಷ್ಟು ತೊಂದರೆಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸೊ ಅದರ ಬಗ್ಗೆ ಬಹುತೇಕ ಗಮನವನ್ನು ಹರಿಸಬೇಕಾದಂಥ ಅವಶ್ಯಕತೆ ಇದೆ. ಪ್ರಯಾಣದ ಯೋಗ ಫಲಗಳು, ಮಾನಸಿಕವಾಗಿ ಹೇರಳವಾದಂತಹ ಒತ್ತಡದ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಉಂಟು. ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ತಾವುಗಳು ಭಗವದ್ಗೀತೆಯ 3 ಮತ್ತು 4ನೇ ಅಧ್ಯಾಯವನ್ನು ಪಾರಾಯಣ ಮಾಡೋದ್ರಿಂದ ಒಂದು ಹಂತದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಒಂದು ಹಂತದಲ್ಲಿ ತೃಪ್ತಿಯ ಫಲವನ್ನು ಕೊಡ್ತದೆ. ಆರ್ಥಿಕ ಆದಾಯ ಹೇಳುವಂಥದ್ದು ನಿಮ್ಮ ನಿರೀಕ್ಷೆಯ ಸ್ಥಿತಿಗತಿಯಲ್ಲಿ ಕಂಡುಬರ್ತಾ ಇದೆ. ಸಾಂಸಾರಿಕ ಜೀವನದಲ್ಲಿಯೂ ತೃಪ್ತಿಯ ಫಲಗಳು ಹೇಳುವಂಥದ್ದುಂಟು. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೂ ಕೂಡ ಹಾಗೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸಾರ್ವಜನಿಕ ಬದುಕಿನಲ್ಲಿ ಜಾಗರೂಕತೆಯಿಂದ ವ್ಯವಹರಿಸಬೇಕಾದಂತಹ ಅವಶ್ಯಕತೆ ಹೇಳುವಂಥದ್ದು ಬಹುತೇಕ ಅವಶ್ಯಕತೆ ಇರ್ತದೆ. ಹೃದಯದೊತ್ತಡ, ರಕ್ತದೊತ್ತಡದಂತಹ ಆರೋಗ್ಯದ ಅವ್ಯವಸ್ಥೆಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸಾರ್ವಜನಿಕ ಬದುಕಿನಲ್ಲಿ ಜಾಗರೂಕತೆಯ ಹೆಜ್ಜೆಯನ್ನು ಇಡಬೇಕು. ಜೊತೆಯಲ್ಲಿ ಭಗವದ್ಗೀತೆಯ 5 ಮತ್ತು 6ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಒಂದಷ್ಟು ಒಳ್ಳೆಯ ಫಲದ ನಿರೀಕ್ಷೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಹೇಳುವಂಥದ್ದು ಚಂದದ ಫಲವನ್ನು ಕೊಡುವಂತಹ ಸ್ಥಿತಿಯಲ್ಲಿಯೂ ಮನಸ್ಸಿಗೆ ಸಂತೋಷವನ್ನು ಕೊಡುವಂತಹ ಸ್ಥಿತಿಯಲ್ಲಿಯೂ ಇರ್ತದೆ. ಇನ್ನು ಕಲೆ, ಸಂಗೀತ, ಸಾಹಿತ್ಯ, ಕ್ರೀಡೆ ಇತ್ಯಾದಿ ರಂಗದಲ್ಲಿರುವಂಥವರು ಅಥವಾ ಕೃಷಿ ರಂಗದಲ್ಲಿರುವಂಥವರು ಎಲ್ಲರಿಗೂ ಕೂಡ ಒಂದು ಹಂತದ ಸ್ಫೂರ್ತಿಯ ಫಲಗಳು ಹೇಳುವಂಥದ್ದು. ಒಂದು ಒಳ್ಳೆಯ ಫಲ ಬಂತು ಅಂತಂದರೆ ನಮಗೆ ನಾಳೆಯ ದಿವಸಕ್ಕೆ ಸ್ಫೂರ್ತಿಯಾಗಿರ್ತದೆ. ಅಂತಹ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ದಾಂಪತ್ಯ ಜೀವನದಲ್ಲಿ ಇಲ್ಲಿಯೋ ಒಂದು ರೀತಿಯಲ್ಲಿ ಕಸಿಬಿಸಿಯ ವಿರಸ ಫಲದ ಅನುಭವ ಹೇಳುವಂಥದ್ದು ಈ ದಿನ ನಿಮಗಾಗುವ ಸಾಧ್ಯತೆಗಳಿದ್ದಾವೆ. ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಹಾಗೆ ಒಂದು ಹಂತದ ಸಮಾಧಾನಕ್ಕೆ ಸೀಮಿತವಾದಂತಹ ಸ್ಥಿತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಮಕ್ಕಳಿಂದ ತೃಪ್ತಿಯ ಫಲಗಳುಂಟು. ಮಕ್ಕಳ ಅಧ್ಯಯನ ವಿಷಯದಲ್ಲಿಯೂ ಕೂಡ ತಾವೇನು ನಿರೀಕ್ಷೆಯನ್ನು ಮಾಡ್ತಾ ಇರ್ತೀರಿ ಅಂತಹ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಭಗವದ್ಗೀತೆಯ 7 ಮತ್ತು 8ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಒಂದಷ್ಟು ಒಳ್ಳೆಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತವಾಗಲೂ ಇರ್ತದೆ. ಇನ್ನು ತುಲಾರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಅದ್ಭುತ ಸ್ಥಿತಿಯ ಫಲವನ್ನು ಕೊಡುವ ಸ್ಥಿತಿಯಲ್ಲುಂಟು. ದಾಂಪತ್ಯದಲ್ಲಿಯೂ ಸಮಾಧಾನ, ತೃಪ್ತಿ ಹೇಳುವಂಥದ್ದು ಇರ್ತದೆ. ಸಾರ್ವಜನಿಕ ಬದುಕಿನಲ್ಲಿ ಒಂದು ರೀತಿಯಲ್ಲಿ ಸಮಾಧಾನ ಇಲ್ಲದೇ ಇರುವಂತಹ ಸ್ಥಿತಿ, ವಂಚನೆಗಳಿಗೆ ಒಳಗಾಗಬಹುದಾದಂತಹ ಸ್ಥಿತಿಯ ಫಲಗಳು ಕೂಡ ನಿಮ್ಮ ಕೆಟ್ಟ ಅನುಭವಕ್ಕೆ ಕಾರಣವಾದೀತು. ಕಾನೂನಾತ್ಮಕವಾದಂಥ ಒಂದಷ್ಟು ತೊಂದರೆಗಳು ಹೇಳುವಂಥದ್ದು ನಿಮ್ಮನ್ನು ಬಿಡದೆ ಬಾಧಿಸುವಂತಹ ಸಾಧ್ಯತೆಗಳು, ನಿಮ್ಮವರಿಂದಲೇ ನಿಮಗೆ ವಂಚನೆಗಳಾಗುವಂತಹ ಯೋಗ ಫಲಗಳು, ಸಾಂಸಾರಿಕವಾದಂತಹ ಜೀವನದಲ್ಲಿ ತೃಪ್ತಿ ಇರ್ತದೆ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳಿರ್ತದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿರುವಂಥವರಿಗೂ ಕೂಡ ಒಳ್ಳೆಯ ಫಲಗಳು ಹೇಳುವಂಥದ್ದು ಖಂಡಿತವಾಗಲೂ ನಿಮಗೆ ಸಾಧ್ಯತೆಗಳುಂಟು. ಸೊ ಅದರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂತಹ ಅವಶ್ಯಕತೆಗಳುಂಟು. ಸೊ ತಾವುಗಳು ಮಾಡಬೇಕಾದಂತಹ ಕೆಲಸ ಏನು ಕೇಳಿದರೆ ಭಗವದ್ಗೀತೆಯ 9 ಮತ್ತು 10ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಉತ್ತಮ ಫಲಗಳುಂಟು. ದಾಂಪತ್ಯದಲ್ಲಿ ಸಂತೋಷದಾಯಕವಾದಂಥ ಫಲಗಳುಂಟು. ಆರ್ಥಿಕ ವಿಷಯದಲ್ಲಿ ತೃಪ್ತಿಯ ಫಲಗಳುಂಟು. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಪೂರಕವಾದಂತಹ ಫಲಗಳು ಇರುವುದಿಲ್ಲ. ಸಾರ್ವಜನಿಕ ಬದುಕಿನಲ್ಲಿ ಸ್ವಲ್ಪ ಅಪಕೀರ್ತಿಗೆ ಒಳಗಾಗಬಹುದಾದಂತಹ ಪ್ರಸಂಗಗಳು ಎದುರಾಗಬಹುದು. ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಸ್ವಯಂ ತೀರ್ಮಾನಗಳನ್ನು ಮಾಡುವಾಗ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆಗಳುಂಟು. ರಕ್ತ ಸಂಬಂಧವಾದಂಥ ಆರೋಗ್ಯ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಬೇಕಾದಂಥ ಅಗತ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದು ಭಗವದ್ಗೀತೆಯ 11 ಮತ್ತು 12ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ.
ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಉತ್ತಮ ಫಲ, ಆರ್ಥಿಕ ಆದಾಯದಲ್ಲಿಯೂ ಕೂಡ ಉತ್ತಮ ಫಲ, ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳುಂಟು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರುವುದಕ್ಕಿದೆ. ವಿದ್ಯಾರ್ಥಿಗಳಿಗೂ ಕೂಡ ತಾವೇನು ಪ್ರಯತ್ನವನ್ನು ಪಡ್ತಾ ಇರ್ತೀರಿ ಅದಕ್ಕೆ ಪೂರಕವಾದಂತಹ ಫಲಗಳುಂಟು. ಕೌಟುಂಬಿಕವಾದಂತಹ ಬದುಕಿನಲ್ಲಿ ತಾವೇನು ನಿರೀಕ್ಷೆಯನ್ನು ಮಾಡ್ತಾ ಇರ್ತೀರಿ ಅಂತಹ ನಿರೀಕ್ಷೆಗೆ ಪೂರಕವಾದಂತಹ ಫಲಗಳು ಇರೋದಿಲ್ಲ. ಆರೋಗ್ಯ ಸಂಬಂಧಪಟ್ಟ ಹಾಗೆ, ರಕ್ತ ಮತ್ತು ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂತಹ ಅವಶ್ಯಕತೆಗಳಿದ್ದಾವೆ. ಹೊಸ ಥರದ ಚಿಂತನೆಗಳು, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ಕ್ಷೇತ್ರದವರಿಗೂ ಕೂಡ ಒಂದಷ್ಟು ಪಾಸಿಟಿವ್ ರಿಸಲ್ಟ್ಗಳನ್ನು ಕಾಣಬಹುದಾದಂತಹ ಪ್ರಸಂಗಗಳು ಬಹುತೇಕ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಭಗವದ್ಗೀತೆಯ 13 ಮತ್ತು 14ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಸುಧಾರಣೆ, ಆರ್ಥಿಕತೆಯಲ್ಲಿ ಚೇತರಿಕೆಯ ಸ್ಥಿತಿಗತಿಗಳು, ಇನ್ನು ಋಣದಿಂದ ಮುಕ್ತರಾಗುವಂತಹ ಕಾಲ ಸನ್ನಿಹಿತವಾಗಿರುವಂಥದ್ದು, ಇನ್ನು ದೂರದ ಪ್ರಯಾಣದ ಪ್ರಸಂಗ, ಅದರಿಂದ ಆಗುವಂತಹ ನೋವುಗಳು, ಇನ್ನು ಕಬ್ಬಿಣ ವಾಹನಾದಿಗಳಿಂದ ತೊಂದರೆಯ ಅನುಭವಗಳು ಇತ್ಯಾದಿ ಲಕ್ಷಣಗಳೆಲ್ಲ ಇರ್ತದೆ. ಕಾನೂನಾತ್ಮಕವಾದಂತಹ ತೊಂದರೆಯ ಅನುಭವಗಳು ಕೂಡ ನಿಮ್ಮ ದುಃಖದ ಒಂದು ಪಾಲಿನಲ್ಲಿ ಅದು ಕೂಡ ಇರುವಂಥದ್ದು. ಸೊ ಎನಿಹೋ ಶನಿಯ ಒಂದಷ್ಟು ಪ್ರಭಾವಕ್ಕೆ ಒಳಗಾಗಿ ಸುಧಾರಿಸಿಕೊಳ್ಳುವಂಥ ಹಂತದಲ್ಲಿ ತಾವಿದ್ದೀರಿ. ಆದರೂ ಕೂಡ ಜೊತೆಯಲ್ಲಿ ಭಗವದ್ಗೀತೆಯ 17 ಮತ್ತು 18ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಒಂದಷ್ಟು ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ ಜನ್ಮದ ಶನಿಯ ಬಾಧೆ ಅದು ವೃತ್ತಿಯಲ್ಲಿ, ಆರೋಗ್ಯದಲ್ಲಿ, ಮಾನಸಿಕ ನೆಮ್ಮದಿಯಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಇದರ ಒಂದಷ್ಟು ಎಫೆಕ್ಟ್ಗಳು ಹೇಳುವಂಥದ್ದು ನಿಮಗೆ ಹಿನ್ನಡೆ, ಮನಸ್ಸಿಗೆ ನೋವಿನ ಫಲವನ್ನು ಕೊಡುವಂತಹ ಸಾಧ್ಯತೆಗಳುಂಟು. ವ್ಯಾವಹಾರಿಕವಾಗಿ ಅತ್ಯಂತ ಜಾಗ್ರತೆಯನ್ನು ವಹಿಸಬೇಕು. ಅದು ವೃತ್ತಿಯಲ್ಲಿ, ಆರ್ಥಿಕತೆ ವಿಷಯದಲ್ಲಿ, ಉದ್ಯಮದಲ್ಲಿ ಯಾವುದೇ ಆರ್ಥಿಕ ಮೂಲದ ಆದಾಯದ ದಾರಿ ಇದ್ದರೂ ಕೂಡ ಅಲ್ಲೆಲ್ಲ ಜಾಗ್ರತೆಯನ್ನು ವಹಿಸಿ. ಕರೆಂಟಿನಿಂದ, ಬೆಂಕಿಯಿಂದ, ವಾಹನದಿಂದ, ಕಬ್ಬಿಣದಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು ಅಥವಾ ಅದರ ಜೊತೆಗೆ ವ್ಯವಹರಿಸುವಾಗ ಅತ್ಯಂತ ಜಾಗರೂಕರಾಗಿ ವ್ಯವಹರಿಸುವಂಥದ್ದು ಅವಶ್ಯಕತೆ ಇದೆ. ಕಾನೂನಿನ ಜಾಗ್ರತೆಯನ್ನು, ಕಾನೂನಿನಿಂದ ತೊಂದರೆ ಬರ್ತದೆ, ಜಾಗ್ರತೆಯನ್ನು ವಹಿಸಿ ಜೊತೆಯಲ್ಲಿ ಭಗವದ್ಗೀತೆಯ 15 ಮತ್ತು 16ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಒಂದಷ್ಟು ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಕಟ್ಟಕಡೆಯ ರಾಶಿ ಮೀನರಾಶಿ, ಕರ್ಮ ಚೆನ್ನಾಗಿರ್ತದೆ, ಆರ್ಥಿಕ ಆದಾಯವು ಕೂಡ ಚೆನ್ನಾಗಿರ್ತದೆ, ಸಾಂಸಾರಿಕ ಜೀವನವು ಕೂಡ ಉತ್ತಮ ಸ್ಥಿತಿಯಲ್ಲಿರುವಂಥ ಯೋಗ ಫಲಗಳು, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಭವಗಳಿರ್ತದೆ, ಅಧ್ಯಯನಕ್ಕೆ ಪೂರಕವಾದಂತಹ ಫಲಗಳುಂಟು, ಮಕ್ಕಳಿಂದ ಸಂತೋಷದಾಯಕವಾದಂಥ ವಾತಾವರಣ ಇರ್ತದೆ. ಸ್ವಯಂ ನಮ್ಮ ಅಪ್ರೋಚ್ ಮೆಥಡ್ ಏನಿದೆ ಅದು ರಾಂಗ್ ಆಗುವಂತಹ ಸಾಧ್ಯತೆಗಳುಂಟು. ಬುದ್ಧಿ ಮನಸ್ಸು ವಿದೌಟ್ ರೀಸನ್ ಕೆಡಿಸಿಕೊಳ್ಳುವಂಥದ್ದು, ತನ್ಮೂಲಕ ನಮ್ಮ ಅಪ್ರೋಚ್ಗಳು ರಾಂಗ್ ಆಗುವಂಥದ್ದು, ಅದರಿಂದ ನಮ್ಮ ಕೆಲಸ ಕಾರ್ಯಗಳು ಕೆಡುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 5 ಮತ್ತು 6ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಯ ಫಲಗಳಾಗಿದ್ದಾವೆ. ಈ ಫಲಗಳು ನಮ್ಮ ಸಾರ್ಥಕತೆಯ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.